ಧೈರ್ಯ ಮತ್ತು ಆತ್ಮವಿಶ್ವಾಸ ನಮ್ಮ ಜೊತೆ ಇದ್ರೆ ಏನೆಲ್ಲ ಸಾಧಿಸಬಹುದು. ಇಲ್ಲೊಂದು ಭಯಂಕರ ಧೈರ್ಯ ಹೊಂದಿರೋ ಪ್ರಾಣಿ ಇದೆ. ಪಾಷಾಣ ಇಟ್ರು ಮನೆಗೆ ಬರುತ್ತೆ, ಬೋನ್ ಇಟ್ರು ಬಂದು ಬಟ್ಟೆ ಬರೆ ಕಡಿಯುತ್ತೆ. ಬನ್ನಿ ಕೆಲ ಕುತೂಹಲಕರ ಮಾಹಿತಿಗಳನ್ನ ಆ ಪ್ರಾಣಿಯ ಬಗ್ಗೆ ತಿಳಿಯೋಣ. ಏನ್ ಇಲಿ ಕಾಟ ಮಾರೈತಿ, ನಿನ್ನೆ ನನ್ನ ಬಟ್ಟೆನೆಲ್ಲ ಕಚ್ಚಿ ಹರಿದಾಕಿದೆ. ಒಂದು ಬೆಕ್ಕನ್ನ ತಂದು ಸಾಕೋದ್ ಬೆಸ್ಟು. ಅಯ್ಯೋ, ಇಲಿಗಳ ಸಹವಾಸವಲ್ಲ ಮರಯ್ಯ. ಅವು ಬಟ್ಟೆ ಅಷ್ಟೇ ಅಲ್ಲ, ಕಲ್ಲು, ಕಬ್ಬಿಣ, ಗಾಜು ಅಂತ ಏನ್ ಸಿಗುತ್ತೋ ಅವೆಲ್ಲವನ್ನ ಕಡಿದ್ ಬಿಸಾಕುತ್ತೆ. ಯಾಕೆ ಅವು ಆತರ ಅಷ್ಟೊಂದು ಗಟ್ಟಿ ಹಲ್ಲಿರುತ್ತಾ? ಹೌದು, ಅವುಗಳು ತುಂಬಾನೇ ಬಲಿಷ್ಠವಾದ ಹಲ್ಲುಗಳನ್ನ ಹೊಂದಿರ್ತವೆ. ಅವುಗಳ ಹಲ್ಲು ನಿರಂತರವಾಗಿ ಬೆಳಿತಾನೇ ಇರುತ್ತಂತೆ. ಅದನ್ನ ಮೊಂಡುಗೊಳಿಸೋಕೆ ಅವು ಕಡಿತಾವೆ ಅನ್ನುತ್ತೆ ಸಂಶೋಧನೆಗಳು. ಇಲಿ ಮೇಲೆ ಕೂಡ ಸಂಶೋಧನೆ ಮಾಡೋರು ಇರ್ತಾರಾ? ಅಯ್ಯೋ, ಇಲಿಗಳು ಸಾಮಾನ್ಯವಾಗಿ ಎಲ್ಲಾ ರೀತಿಯ ಸಂಶೋಧನೆಗೆ ಅತಿ ಹೆಚ್ಚು ಬಳಕೆಯಾಗೋ ಪ್ರಾಣಿಗಳು. ವಿಜ್ಞಾನಿಗಳು ಪ್ರಯೋಗಕ್ಕೆ ಇಲಿಗಳನ್ನ ಬಳಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಅವರು ಇಲಿಗಳ ಬಗ್ಗೆಯೂ ಸಾಕಷ್ಟು ಕುತೂಹಲಕಾರಿ ಮಾಹಿತಿ ಕೂಡ ಕಲೆ ಹಾಕ್ತಾರೆ. ಹಾಗಾದ್ರೆ ನಿಂಗೆ ಏನೆಲ್ಲ ಗೊತ್ತೋ ಅವೆಲ್ಲವನ್ನು ಹೇಳು. ಇಲಿಗಳು ಕುಟುಂಬವನ್ನ ಹೊಂದಿರ್ತವೆ. ಮನುಷ್ಯನಿಗೆ ಇರೋ ತರ ಅವುಗಳಿಗೂ ಭಾವನೆಗಳು ಇರ್ತಾವಂತೆ. ಏಕಾಂಗಿತನವನ್ನ ಅವುಗಳು ಇಷ್ಟಪಡೋದಿಲ್ವಂತೆ. ಒಬ್ಬಂಟಿಯಾಗಿ ಇರೋ ಇಲಿಗಳು ಬೇಗ ಸಾಯ್ತಾವಂತೆ. ಅಷ್ಟೇ ಅಲ್ಲ, ಅವುಗಳ ಬಳಗದಲ್ಲಿ ಯಾವ್ದಾದ್ರೂ ಇಲಿಗೆ ಮೈ ಹುಷಾರಿಲ್ಲ ಅಂದ್ರೆ ಬಾಕಿ ಇಲಿಗಳು ಕೇರ್ ತಗೋತವಂತೆ. ಅಬ್ಬಾ, ಇಲಿಗಳ ಮಾಹಿತಿ ಬೊಂಬಾಟಾಗಿದೆ. ಇಲಿಗಳು ಅಸಾಧಾರಣ ನೆನಪಿನ ಶಕ್ತಿಯನ್ನ ಹೊಂದಿರ್ತವೆ. ಹಾಗೆ ಅವುಗಳ ಬಾಲ ಇರುತ್ತಲ್ಲ, ಅದು ಅವು ಯಾವ ಜಾಗದಲ್ಲಿ ಬೇಕಾದ್ರೂ ಓಡಾಡೋಕೆ ಸಹಾಯ ಮಾಡುತ್ತೆ. ಅವುಗಳಿಗೆ ಸಮತೋಲನವನ್ನ ನೀಡುತ್ತೆ. ಇಲಿಗಳು ಮನುಷ್ಯನ ಸ್ನೇಹವನ್ನ ಬಹುಬೇಗ ಮಾಡ್ತಾವಂತೆ. ಇವುಗಳು ಮರುಭೂಮಿಯಲ್ಲೂ ಕೂಡ ಆರಾಮಾಗಿ ಜೀವನ ಸಾಗಿಸಬಲ್ಲವಂತೆ. ಅದು ಹೆಂಗಾಗುತ್ತೆ? ಮರುಭೂಮಿಯಲ್ಲಿ ನೀರೇ ಇರೋದಿಲ್ಲ, ಬಾಯಾರಿಕೆಯಿಂದ ಸತ್ತೋಗಲ್ವಾ? ಅಯ್ಯೋ, ಮರುಭೂಮಿಯಲ್ಲಿ ಕಾಣಸಿಗೋ ಇಲಿಗಳು ಒಂಟೆಗಳಿಗಿಂತ ಹೆಚ್ಚು ದಿನ ನೀರಿಲ್ದೆ ಬದುಕೋ ಸಾಮರ್ಥ್ಯವನ್ನ ಹೊಂದಿವೆ. ಅವಿಷ್ಟೇ ಅಲ್ಲ, ಕೆಲ ಜಾತಿಯ ಇಲಿಗಳು ನೀರನ್ನೇ ಕುಡಿಯೋದಿಲ್ವಂತೆ. ನೀರಿನ ಅಂಶವಿರೋ ಸಸ್ಯಗಳನ್ನ ತಿಂದು ತಮ್ಮ ದೇಹಕ್ಕೆ ಬೇಕಾದ ನೀರನ್ನ ಒದಗಿಸಿಕೊಳ್ಳುತ್ತೆ. ಹಿಂಗೂ ಇರ್ತಾವಾ? ಸೂಪರ್. ಇಲಿಗಳಿಗೆ ದೊಡ್ಡ ಶತ್ರು ಬೆಕ್ಕು ಅಂತ ತಿಳಿದಿರ್ತೀವಿ. ಆದ್ರೆ ಇಲಿಗಳನ್ನ ಅತಿ ಹೆಚ್ಚು ಬೇಟೆಯಾಡುವುದು ಗೂಬೆಗಳಂತೆ. ಇಲಿಗಳು ಗೂಬೆಗಳಿಗೆ ಬೆಕ್ಕಿಗಿಂತ ಅತಿ ಹೆಚ್ಚು ಭಯ ಪಡ್ತಾವಂತೆ. ರಾತ್ರಿ ಹೊತ್ತು ಊಟ ಮಾಡಿ ವಾಕಿಂಗ್ ಹೋಗೋ ತರ ಇಲ್ಲ ಇಲಿಗಳಿಗೆ. ಗೂಬೆ ಅಟ್ಯಾಕ್ ಮಾಡಿದ್ರೆ ಅಂತ ಭಯ. ಒಮ್ಮೆ ನಮ್ಮ ಮನೆಯಲ್ಲಿ ಇಲಿಯ ಮರಿಗಳು ಸಿಕ್ಕಿದ್ವು. 8ರಿಂದ 10 ಮರಿಗಳಿದ್ವು. ಎಲ್ಲ ಕೆಂಪಗಿದ್ವು ಗೊತ್ತಾ? ಹೌದು, ಭಾರತದಲ್ಲಿ ಕಾಣಸಿಗೋ ಇಲಿಯ ಮರಿಗಳು ಮೊದಲು ಕೆಂಪಾಗೆ ಇರ್ತವೆ. ಮೈ ಮೇಲೆ ಕೂದಲುಗಳು ಬೆಳೆದಿರೋದಿಲ್ಲ. ಕಾಲಕ್ರಮೇಣ ಅವುಗಳು ಕಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ನಿಂಗೊತ್ತಾ, ಒಂದು ಇಲಿ ಒಂದು ಬಾರಿ 20 ಮರಿಗಳಿಗೆ ಜನ್ಮ ನೀಡಬಲ್ವಂತೆ. ಅಬ್ಬಾ, ಅವುಗಳಿಗೆ ಆಸ್ಪತ್ರೆ ಇದ್ರೆ 2 ಇಲಿಗಳು ಮರಿ ಹಾಕಿದ್ರೆ ಎಲ್ಲಾ ವಾರ್ಡ್ ತುಂಬೋಗಿರುತ್ತೆ. ಹಾಗೆ ನಾವೆಲ್ಲ ಪೂಜಿಸೋ ಗಣಪತಿಯ ವಾಹನ ಕೂಡ ಇಲಿ ಅಂತ ಗೊತ್ತು. ಹೌದು, ಹಿಂದೂ ಧರ್ಮದಲ್ಲಿ ಇಲಿಗಳಿಗೆ ವಿಶೇಷವಾದ ಸ್ಥಾನವನ್ನ ನೀಡಲಾಗಿದೆ. ಗಣೇಶ ಚತುರ್ಥಿಯ ಮಾರನೇ ದಿನ ಇಲಿ ಪಂಚಮಿಯನ್ನ ತುಂಬಾ ಸಂಭ್ರಮದಿಂದ ಆಚರಿಸ್ತಾರೆ. ನಿಂಗೊತ್ತಾ, ರಾಜಸ್ಥಾನದ ಬಿಕನೇರ್ ಅನ್ನುವಲ್ಲಿ ಒಂದು ಕಾರ್ನಿ ಮಾತಾ ದೇವಸ್ಥಾನವಿದೆ. ಸಾವಿರಾರು ಇಲಿಗಳು ದೇವಸ್ಥಾನದ ತುಂಬೆಲ್ಲ ಓಡಾಡ್ತಾನೆ ಇರ್ತವೆ. ಅಲ್ಲಿ ಬರೋ ಭಕ್ತರು ಅವುಗಳಿಗೆ ದವಸ ಧಾನ್ಯ ಹಾಗೂ ಹಾಲನ್ನ ಹಾಕಿ ಆರಾಧಿಸ್ತಾರೆ. ವಾವ್, ಅಮೇಜಿಂಗ್. ಥ್ಯಾಂಕ್ ಯು, ಬೇಜಾನ್ ಮಾಹಿತಿ ಕೊಟ್ಟೆ ಇಲಿಗಳ ಬಗ್ಗೆ. ಇರ್ಲಿ ಸರಿ, ನಾನ್ ಬರ್ಲಾ? ಓಕೆ, ಟಾಟಾ. ರಾಜ್ಕುಮಾರಿಯ ಕತೆ ನೋಡಾಯ್ತು, ಇಲಿಗಳ ಬಗ್ಗೆ ತಿಳ್ಕೊಂಡಾಯ್ತು. ಈಗ ನಾನು ಹೊರಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.